ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದ ಹುನಗುಂದ ಕ್ಷೇತ್ರದ 2023ರ ಚುನಾವಣಾ ಫಲಿತಾಂಶದ ಆಳವಾದ ವಿಶ್ಲೇಷಣೆ ಮಾಡೋಣ. ಇದು ಕೇವಲ ಸೋಲು-ಗೆಲುವಿನ ಕಥೆಯಲ್ಲ, ಇದೊಂದು ರಾಜಕೀಯ ಭೂಕಂಪದ ಅಧ್ಯಯನ. ಮೊದಲಿಗೆ ಈ ಸಂಖ್ಯೆಯನ್ನ ಗಮನಿಸಿ. -30,007. ಇದೊಂದು ಕೇವಲ ಅಂಕಿಯಲ್ಲ, ಇದು ಒಬ್ಬ ಹಾಲಿ ಶಾಸಕರು ಸೋತ ಮತಗಳ ಅಂತರ. ಈ ಒಂದು ಸಂಖ್ಯೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ಈ ಚಾರ್ಟ್ ನೋಡಿ, ಇದು ಒಂದು ಸ್ಪಷ್ಟವಾದ ಕಥೆಯನ್ನ ಹೇಳ್ತಿದೆ. 2018ರಲ್ಲಿ 5,000ಕ್ಕೂ ಹೆಚ್ಚು ವೋಟ್ಗಳಿಂದ ಗೆಲುವು. ಆದರೆ ಕೇವಲ 5 ವರ್ಷಗಳಲ್ಲಿ ಅದೇ ಗೆಲುವು ಸಂಪೂರ್ಣವಾಗಿ ಉಲ್ಟಾಗಿ 30,000 ವೋಟುಗಳ ಹೀನಾಯ ಸೋಲಾಗಿ ಬದಲಾಗಿದೆ. ಇದು ಹೇಗೆ ಸಾಧ್ಯವಾಯಿತು? ಹಾಗಿದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಇದೆ: ಈ ರಾಜಕೀಯ ಭೂಕಂಪದ ಹಿಂದಿರುವ ಅಸ್ಲಿ ಕಾರಣಗಳೇನು? ಬನ್ನಿ, ಇದರ ಮೂಲವನ್ನ ಹುಡುಕೋಣ. ಈ ಪ್ರಶ್ನೆಗೆ ಉತ್ತರ ಸಿಗೋದು ಬರೀ ರಾಜಕೀಯದ ಅಂಕಿಸಂಖ್ಯೆಗಳಲ್ಲಿ ಅಲ್ಲ, ಬದಲಾಗಿ ಹುನಗುಂದದ ಮಣ್ಣಲ್ಲಿ, ಅಲ್ಲಿನ ಜನರ ದೈನಂದಿನ ಬದುಕಲ್ಲಿ. ಹಾಗಾಗಿ ಮೊದಲು ನಾವು ಆ ಕ್ಷೇತ್ರದ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕರ್ನಾಟಕದ ನಕ್ಷೆಯಲ್ಲಿ ಕಾಣೋ ಈ ಹುನಗುಂದ ಕೇವಲ ಒಂದು ರಾಜಕೀಯ ಗಡಿಯಲ್ಲ, ಇದು ಮೂಲಭೂತವಾಗಿ ಕೃಷಿಯನ್ನೇ ಜೀವನಾಡಿಯಾಗಿಸಿಕೊಂಡಿರೋ ಪ್ರದೇಶ. ಇಲ್ಲಿನ ಜನರ ಬದುಕು, ಭವಿಷ್ಯ ಎಲ್ಲವೂ ಭೂಮಿ ಮತ್ತು ನೀರಿನ ಜೊತೆ ಬೆಸೆದುಕೊಂಡಿದೆ. ಇಲ್ಲಿನ ಜನಸಂಖ್ಯೆಯ ಚಿತ್ರಣ ನೋಡಿ. 61.5% ಜನ, ಅಂದ್ರೆ ಬಹುಪಾಲು ಜನ ಗ್ರಾಮೀಣ ಪ್ರದೇಶದವರು. ಇದರ ಅರ್ಥ ಏನು? ಇಲ್ಲಿ ರಾಜಕೀಯದ ದಿಕ್ಕನ್ನ ನಿರ್ಧಾರ ಮಾಡೋದು ನಗರದ ಚರ್ಚೆಗಳಲ್ಲ, ಬದಲಿಗೆ ಹಳ್ಳಿಗಳ ವಾಸ್ತವ. ಸರಿ, ಈಗ ಆ ಕ್ಷೇತ್ರದ ಅಭಿವೃದ್ಧಿಯ ಅಸಲಿ ಕಥೆ ನೋಡೋಣ, ಅಂಕಗಳ ಮೂಲಕ. ಮೊದಲನೇದು ಮತ್ತು ಅತ್ಯಂತ ಗಂಭೀರವಾದದ್ದು ನೀರು. ಸ್ಕೋರ್ ನೋಡಿ, 100ಕ್ಕೆ ಕೇವಲ 20. ಯೋಚನೆ ಮಾಡಿ, ಇದು ಬರೀ ಒಂದು ಸಂಖ್ಯೆಯಲ್ಲ, ಇದು ಜನರ ಬಾಯಾರಿಕೆಯ ಕಥೆ. ಎರಡನೇದು ಉದ್ಯೋಗ. ಸ್ಕೋರ್ 100ಕ್ಕೆ 30. ಅಂದ್ರೆ ಕೃಷಿ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಕಾಯ್ತಿರೋ ಯುವಕರ ಹತಾಶೆ ಇದು. ಮತ್ತು ಮೂರನೇದು ರಸ್ತೆಗಳು. 100ಕ್ಕೆ 50. ಈ ಮೂರು ಸಂಖ್ಯೆಗಳು, ನೀರು, ಉದ್ಯೋಗ, ರಸ್ತೆ, ಇವಿಷ್ಟೇ ಸಾಕು ಆ ಕ್ಷೇತ್ರದ ಸಂಪೂರ್ಣ ಚಿತ್ರಣ ಕೊಡೋಕೆ. ಹಾಗಿದ್ರೆ ಈ ಸವಾಲುಗಳೆಲ್ಲ ಮತದಾರರ ಮನಸ್ಸಿನಲ್ಲಿ 3 ಮುಖ್ಯವಾದ ಕುಂದುಕೊರತೆಗಳಾಗಿ ಹೇಗೆ ಬದಲಾದವು? ಡೇಟಾ ನಮಗೆ ಏನ್ ಹೇಳುತ್ತೆ ನೋಡೋಣ. ಆ 3 ಕಾರಣಗಳು: 1. ನೀರಿನ ತೀವ್ರ ಸಮಸ್ಯೆ. 2. ಉದ್ಯೋಗದ ನಿರಂತರ ಅಭಾವ. ಮತ್ತು 3ನೇಯದು, ಇದನ್ನ ನಾವು ಕಲ್ಯಾಣ ಆಯಾಸ ಅಂತ ಕರಿತೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಗೌರವಿಸುವುದು ಮತ್ತು ಅವರ ಅಭಿಪ್ರಾಯಗಳಿಗೆ ಜವಾಬ್ದಾರಿಯುತವಾಗಿ ಸ್ಪಂದಿಸುವುದು ಅತ್ಯಗತ್ಯ. ಜನರ ಸಮಸ್ಯೆಗಳನ್ನು ಆಲಿಸುವುದೇ ಮೊದಲ ಹೆಜ್ಜೆ. ನೀರಿನ ಸಮಸ್ಯೆಯ ತೀವ್ರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಈ ವರದಿಯಲ್ಲಿರೋ ಒಂದೇ ಒಂದು ವಾಕ್ಯ ಸಾಕು: ಹುನಗುಂದ ತಾಲೂಕು ಅತ್ಯಂತ ಒಣಪ್ರದೇಶಗಳಲ್ಲಿ ಒಂದಾಗಿದ್ದು ಇದಕ್ಕೆ ಬೃಹತ್ ನೀರಾವರಿ ಬೇಕು. ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆ. ಇಲ್ಲಿ ನಾವರ್ಥ ಮಾಡ್ಕೋಬೇಕಿರೋದೇನೆಂದ್ರೆ, ನೀರಿನ ಸಮಸ್ಯೆ ಬೇರೆ, ಉದ್ಯೋಗದ ಸಮಸ್ಯೆ ಬೇರೆ ಅಲ್ಲ. ಎರಡೂ ಒಂದಕ್ಕೊಂದು ಬೆಸೆದುಕೊಂಡಿದೆ. 65% ಜನ ಕೃಷಿಯನ್ನೇ ನಂಬಿದ್ದಾರೆ. ಆದ್ರೆ ನೀರಿಲ್ಲದೆ ಕೃಷಿ ಎಲ್ಲಿದೆ? ಕೃಷಿಯಿಲ್ಲದೆ ಕೆಲ್ಸ ಎಲ್ಲಿದೆ? ಇದೊಂದು ರೀತಿ ವಿಷವರ್ತುಲವಾಗಿ ಪರಿಣಮಿಸಿದೆ. ಈಗ ಈ ಕಲ್ಯಾಣ ಆಯಾಸ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಇದು ತುಂಬಾನೇ ಮುಖ್ಯ. ಅಂದ್ರೆ ಏನು? ಸರ್ಕಾರದ ಯೋಜನೆಗಳು, ದುಡ್ಡು, ಸೌಲಭ್ಯ ಎಲ್ಲವೂ ಜನರಿಗೆ ತಲುಪುತ್ತೆ. ಆದ್ರೆ ಅದರಿಂದ ಅವರ ಬದುಕಿನಲ್ಲಿ ಯಾವುದೇ ದೊಡ್ಡ ಶಾಶ್ವತ ಬದಲಾವಣೆ ಆಗಿಲ್ಲ ಅನ್ನೋ ಆಳವಾದ ಭಾವನೆ. ಸೌಲಭ್ಯ ಸಿಕ್ಕಿದೆ, ಆದ್ರೆ ಜೀವನನೇನು ಸುಧಾರಿಸಿಲ್ಲ. ಸರಿ, ಜನರ ಮನಸ್ಸಿನಲ್ಲಿದ್ದ ಈ 3 ಪ್ರಮುಖ ಬೇಸರಗಳು ವೋಟಿಂಗ್ ಮಷೀನ್ನಲ್ಲಿ ಹೇಗೆ ಮತಗಳಾಗಿ ಬದಲಾದವೋ ನೋಡೋಣ ಬನ್ನಿ. ಸಂಖ್ಯೆಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನೋಡಿ, ಬಿಜೆಪಿಯ ವೋಟ್ ಶೇರ್ ಸುಮಾರು 12% ಕೆಳಗೆ ಬಿದ್ರೆ ಕಾಂಗ್ರೆಸ್ ವೋಟ್ ಶೇರ್ 9%ಗಿಂತ ಜಾಸ್ತಿ ಮೇಲೇರಿದೆ. ಇದು ಸಣ್ಣಪುಟ್ಟ ಬದಲಾವಣೆ ಅಲ್ಲ, ಇದು ಜನರ ತೀರ್ಪಿನಲ್ಲಿ ಆದ ಒಂದು ದೊಡ್ಡ ಪಲ್ಲಟ. ಅದಕ್ಕೆ ನಾವು ಹೇಳೋದು, ಇದು ಕೇವಲ ಒಬ್ಬ ಅಭ್ಯರ್ಥಿಯ ಸೋಲಲ್ಲ ಅಥವಾ ಒಂದು ಪಕ್ಷದ ಸೋಲಲ್ಲ, ಇದು ಜನರ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸೋದ್ರಲ್ಲಿ ಒಂದು ವ್ಯವಸ್ಥೆಯೇ ಸೋತಿದೆ ಅಂತ ಮತದಾರರು ಕೊಟ್ಟ ಸ್ಪಷ್ಟ ತೀರ್ಪು. ಹಾಗಿದ್ರೆ ಈ ತೀರ್ಪಿನಿಂದ ಕಲಿಯೋ ಪಾಠ ಏನು? ಮುಂದಿನ ದಾರಿ ಯಾವುದು? ಒಂದು ಉತ್ತಮ ಆಡಳಿತಕ್ಕೆ ನೀಲನಕ್ಷೆ ಹೇಗಿರ್ಬೇಕು? ಜನರ ಧ್ವನಿಗೆ ಉತ್ತರ ಕೊಡೋಕೆ ಡೇಟಾ ಹೇಗೆ ಸಹಾಯ ಮಾಡುತ್ತೆ? ಈ ಸ್ಲೈಡ್ ನೋಡಿ, ಎಷ್ಟು ಸ್ಪಷ್ಟವಾಗಿದೆ. ಎಡಗಡೆ ಇರೋದು ಜನರ ಸಮಸ್ಯೆ, ನೀರಿಲ್ಲ, ರಸ್ತೆ ಸರಿಯಿಲ್ಲ. ಬಲಗಡೆ ಇರೋದು ಅದಕ್ಕೆ ನೇರವಾದ ಪರಿಹಾರ: ರಾಮತಾಳ ಹನಿ ನೀರಾವರಿ, ಹೆದ್ದಾರಿ ಅಭಿವೃದ್ಧಿ. ಅಂದ್ರೆ ಸಮಸ್ಯೆಗೆ ತಕ್ಕ ಉತ್ತರ.
ಈ ರಾಮಥಾಳ ಯೋಜನೆಯನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. 762 ಕೋಟಿ ರೂಪಾಯಿ ಅಂದ್ರೆ ಯೋಚನೆ ಮಾಡಿ, 70,000 ಎಕರೆ ಭೂಮಿಗೆ ನೀರು, 15,000 ಕುಟುಂಬಗಳಿಗೆ ನೇರ ಲಾಭ. ಇದರಿಂದ ಕೃಷಿ ಉತ್ಪಾದನೆ ದ್ವಿಗುಣ ಆಗತ್ತೆ ಅನ್ನೋ ನಿರೀಕ್ಷೆ. ಇದೇ ನೋಡಿ ಡೇಟಾ ಆಧಾರಿತ ಪರಿಣಾಮಕಾರಿ ಆಡಳಿತ ಅಂದ್ರೆ. ಈ ರೀತಿಯ ಡೇಟಾ ಆಧಾರಿತ ಯೋಜನೆಗಳಿಗೆ ಜನರ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ಬಳಸೋದು ಬಹಳ ಮುಖ್ಯ. ಭಾರತದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ ಪ್ರಕಾರ ಜನರ ಒಪ್ಪಿಗೆ ಮತ್ತು ಖಾಸಗಿತನವನ್ನು ಗೌರವಿಸುವುದು ಆಡಳಿತದ ಕರ್ತವ್ಯ. ಈ ಡೇಟಾವನ್ನು ಅವರ ಒಳಿತಿಗಾಗಿಯೇ ಬಳಸಬೇಕು. ಹುನಗುಂದದ ಫಲಿತಾಂಶ ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರದ ಅಸಲಿ ಆಡಿಟ್ ನಡೆಯೋದು 5 ವರ್ಷಕ್ಕೊಮ್ಮೆ ಆ ವೋಟಿಂಗ್ ಬೂತ್ನಲ್ಲಿ. ಜನರ ಹೊಟ್ಟೆಪಾಡಿನ ಸಮಸ್ಯೆಗಳೇ ಕೊನೆಗೆ ಎಲ್ಲವನ್ನೂ ನಿರ್ಧರಿಸುತ್ತೆ. ಹಾಗಿದ್ರೆ ಜನರ ಅಗತ್ಯಗಳೇ ಅತಿ ಮುಖ್ಯವಾದಾಗ ಏನಾಗುತ್ತೆ? ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂದ್ಕೊಂಡಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ ವಿಳಾಸ mgr@blueprintstrategies.ai ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ